ನಮಸ್ಕಾರ. ಆರಾಮಿದ್ದೀರಿ ಎಲ್ಲರೂ? ಆರಾಮಿದ್ದೀರಲ್ಲ? ಒಂದು ಇಲ್ಲಿ ಸರಿಗಮಪ ಬಂದಿದ್ದು ಒಂದು ಬಹಳ ಖುಷಿ ಆಯ್ತು ನನಗೆ ಈ ವೇದಿಕೆಗೆ. ಇನ್ನೊಂದು ಅಸಮಾಧಾನನೂ ಬಹಳ ಆಯ್ತು. ಅಲ್ಲ, ಇಲ್ಲಿ ಸೆಟ್ ನೋಡ್ರಿ ಎಷ್ಟು ಚಂದದ. ಹೌದಾ, ನಮ್ದು ಕಾಮಿಡಿ ಕಿಲಾಡಿಗಳದ್ದು ಹೆಂಗಿಟ್ಟಾರ ನೋಡ್ರಿ. ಆ ಹಿಂದೆ ಬ್ಯಾಕ್ ಸ್ಟೇಜ್ ಹೋಗ್ಬಿಟ್ರಿ ಸರ್, ಚಕ್ರವ್ಯೂಹದಾಗ ಹೋಗ್ಕೊಂಡಂಗ ಆಗ್ತದ. ಹೊರಗೆ ಬರಕ್ಕೆ ಆಗಲ್ಲ. ನನಗೆ ಅನಿಸ್ತದ ಸೀಸನ್ 1, 2, 3 ಎಷ್ಟೋ ಕಂಟೆಸ್ಟೆಂಟ್ ಇನ್ನ ಅಲ್ಲೇ ಸಿಗೇ ಬಿದ್ದಾವ ಅಂತ. ಇಲ್ಲಿ ನೋಡ್ರಿ ಎಷ್ಟು ಚಂದದ. ಹೊರಗೆ ಹೋದ ತಕ್ಷಣ ತಂಗಾಳಿ ಎದುರಾಗ್ತದೆ ನಿಮ್ಗೆ. ಹಕ್ಕಿಗಳು ಬರ್ತಾವ. ನಮ್ದ್ರಾಗ ಹೊರಗೆ ಬಂದ ತಕ್ಷಣ ಲಾರಿ ಅಡ್ಡ ಬರ್ತಾವ ಪೂರ. ಬಟ್ ಆದ್ರೆ ಇಲ್ಲೊಂದು ನ್ಯೂನತೆ ಕಾಣಿಸ್ತಿ. ಏನಂದ್ರೆ ನಾನು ಇಲ್ಲಿ ನಿಂದ್ರಿಸಿರಲ್ಲ. ಇಲ್ಲಿ ಇದು ಹೆಂಗದ್ ನೋಡಿದ್ರಿ ಸರ್ಕಲ್ ಇದು? ಹಳೆ ಕಾಲದಾಗ ಇವು ಇರ್ತಿದ್ವಲ್ರಿ ವಿಲನ್ ಹತ್ರ. ಈ ಲೈಟ್ ಹಂಗೆ ಹಾಕಿ ಅವೆಲ್ಲ ಪಳ ಲೈಟ್ ಹೊಡಿತಿದ್ವಿ ನೋಡ್ರಿ. ಸರಿಯಾಗಿ ಮಾಡಿಲ್ಲ ಅಂದ್ರೆ ಯಾರನ್ನ ಲಿವರ್ ಹೇಳ್ತಾರ, ಇದು ಕೆಳಗೆ ಓಪನ್ ಆಗಿ ಮೊಸಳಿ ಗಿಸಳಿ ಬಿಟ್ಟಾರೇನೋ ಅನಿಸ್ತದೆ. ಮೊದಲನೇದಾಗಿ ಸರ್, ನಾನು ಒಂದು ವಿಶೇಷ ಗಮನಿಸಿದ್ದೇನೆಂದ್ರೆ, ಇಲ್ಲೆಲ್ಲ ನೀವೆಲ್ಲ ಸಾಹಿತಿಗಳಿದ್ದೀರಿ, ಎಲ್ಲ ಲಿರಿಸಿಸ್ಟ್ ಎಲ್ಲ ಬಂದಿದ್ರು. ಆದ್ರೆ ನಾ ಇನ್ನೊಂದು ಗಮನಿಸ್ಲಿಕತ್ತೀನಿ ಏನಂದ್ರೆ, ಬಹಳಷ್ಟು ಅನ್ನೋಟಿಸ್ಡ್ ಲಿರಿಸಿಸ್ಟ್ಗಳು ಎಲ್ಲಿರ್ತಾರ ಅಂತ. ಗಾಂಧಿನಗರದಾಗ ಇಲ್ಲ ಅವ್ರು ಯಾರು. ಅವ್ರು ಎಲ್ಲಿದಾರ ಅಂದ್ರೆ ರಸ್ತೆಗಳೊಳಗಿದಾರ. ಯಾವಾಗ ಅಂತಂದ್ರೆ, ನೀವು ಆಟೋಗಳ ಹಿಂದ, ಕ್ಯಾಬ್ಗಳ ಹಿಂದ ಬರಹಗಳು ನೋಡ್ರಿ, ಎಂತೆಂತ ಲಿರಿಸಿಸ್ಟ್ಗಳಿದಾರೆ. ಎಷ್ಟು ಕ್ರಿಯೇಟಿವ್ ಆಗಿ ಬರ್ದಿರ್ತಾರ, ಅದ್ಭುತವಾಗಿ. ನೀರಿನಲ್ಲಿ ಮೀನು, ನನ್ನ ಹೃದಯದಲ್ಲಿ ನೀನು, ನೀನಿಲ್ಲದ ನಾನು, ನೀರಿಲ್ಲದ ಮೀನು ಅಂತ. ಆದ್ರೆ ಒಂದು ವಿಷಯ ಗಮನಿಸಿ ನೋಡ್ರಿ, ಹಿಂಗೆಲ್ಲ ಬರೆಯೋದಲ್ಲ ಪ್ರೀತಿ ಪ್ರೇಮದ ಬಗ್ಗೆ ಇದೆಲ್ಲ, ಇದು ಎಕ್ಸ್ಕ್ಲೂಸಿವ್ಲಿ ಗಂಡಸರ ಚಟ. ಇದು ಹೆಣ್ಮಕ್ಳು ಇಂಥವೆಲ್ಲ ಮಾಡಕ್ ಹೋಗಲ್ಲ. ಬೇಕಿದ್ರೆ ಇತಿಹಾಸ ತೆಗೆದು ನೋಡ್ರಿ, ಯಾವ ಹೆಣ್ಮಗಳು ರಕ್ತದಾಗ ಪತ್ರ ಬರೆದು ಕೊಟ್ಟಿಲ್ಲ ಇದುವರೆಗೂ. ಯಾವ ಹುಡುಗಿನೂ ಜಾಸ್ತಿ ಹಾಕೋತಾರ, ಯಾವ ಹುಡುಗಿನೂ ಹುಡುಗನ್ಗೆ ಹೆಸರು ಹಾಕೊಳ್ಳಲ್ಲ ಕೈ ಮೇಲೆ. ಯಾಕೆ ಹೇಳ? ಲಗ್ನ ಟೈಮ್ ಸಮಸ್ಯೆ ಆಗ್ತದೆ. ಇವು ಹಾಕೊಂಡು ಅಡ್ಡಾಡ್ಬಿಡ್ತಾವ, ಯಾಕಿನ ಲಗ್ನ ಆಗ್ತೀನಿ ನಾನು ಅಂತಂದು. ಆಮೇಲೆ ಮತ್ತೆ ಮತ್ತೆ ಮರ್ಯಾದೆ ಹೋಗ್ತದಲ್ಲ, ಅದ್ರ ಮೇಲೆ ಮತ್ತೆ ಅದನ್ನ ತಿದ್ದಿ ಬಟರ್ಫ್ಲೈ ಮಾಡ್ಕೊಂಡು ಅಡ್ಡಾಡ್ತಿರ್ತಾವ. ನೋಡ್ರಿ, ಯಾವ ಹೆಣ್ಮಗಳು ಹೋಗಿ ಗೋಲ್ ಗುಂಬಸ್ ಮೇಲೆ, ನಂದಿ ಹಿಲ್ಸ್ ಮೇಲೆ ಐ ಲವ್ ಯು ರಾಹುಲ್ ಅಂತ ಬರೋದು ಬರಲ್ಲ. ಯಾಕೆ ಬರೆಯಲ್ಲ ಅಂದ್ರೆ, ಹೆಣ್ಮಕ್ಳು ಬುದ್ಧಿವಂತರಿದ್ದಾರೆ, ಅವರಿಗೆ ಗಂಡಸರು ಬುದ್ಧಿ ಗೊತ್ತದ. ಬೇಕಿದ್ರೆ ಟ್ರೈ ಮಾಡ್ರಿ, ನೀವೆಲ್ಲ ಬಂದಿರ್ತೀರಿ ನಿಮ್ ವೆಹಿಕಲ್. ಹೌದಾ? ಇವತ್ತು ನೀವು ಕಾರ್ ಮೇಲೆ ಅಥವಾ ಬೈಕ್ ಮೇಲೆ ಮನಸ್ಸಿದ್ರ ಮಾರಿ ತೋರ್ಸು, ಪ್ರೀತಿ ಇದ್ರ ಫೋನ್ ಮಾಡಂತ ಫೋನ್ ನಂಬರ್ ಕೊಡ್ರಿ ನೋಡಮ್ಮ. ಇಡೀ ಊರ್ ಮಂದಿ ಬರ್ತಾರೆ ಮಾರಿ ತೋರ್ಸಕ್. ನೆಟ್ವರ್ಕ್ ಜಾಮ್ ಆಗ್ಬೇಕು, ಅಷ್ಟು ಫೋನ್ ಬರ್ತಾವ ನಿಮ್ಗೆ. ಇಲ್ಲಿ ಇನ್ನೊಂದು ಗಮನಿಸಿದ್ರಿ, ನಾನು ಏನಂತಂದ್ರೆ, ಇಲ್ಲೆಲ್ಲ ಹೆಣ್ಮಕ್ಳು ನೋಡ್ರಿ ಎಷ್ಟು ಚಂದ ರೆಡಿಯಾಗಿ ಬಂದಿರಿ, ಫುಲ್ ಸೆಲೆಬ್ರೇಷನ್ ಮಾಡಾಗಿದ್ರಿ. ಹೌದಾ? ಗಂಡಸ್ರು ಹೆಂಗ್ ಬಂದಿರೋರು ಸುಮ್ಮನೆ ಬಂದ್ಬಿಡ್ರ. ನನಗೆ ಅನ್ಸ್ತದ ಪಕ್ಕ ಇವತ್ತು ಶೋ ಅದಲ್ಲ, ನೀವು ಇವತ್ತು ಯಾವ ಡ್ರೆಸ್ ಹಾಕೋಬೇಕು ಅಂತಂದು ಒಂದ್ ತಿಂಗಳಿಂದಲೇ ಯೋಚನೆ ಮಾಡಿರ್ತಾರೆ. ಹೌದಾ? ಇವ್ರು ಗಂಡಸರ ಹಂಗಲ್ಲ, ಫುಲ್ ಬೆಳಿಗ್ಗೆ ರೆಡಿ ಹಾಕೊಂಡ್ ಬಂದಿರ್ತಾರ, ಮತ್ತೆ ಹೆಂಡತಿ ಬೈದು ಮತ್ತೆ ಚೇಂಜ್ ಮಾಡಿಸಿ ಕಳಿಸಿರ್ತಾಳ ಅವಕ್ಕೆ. ಆದ್ರೆ ಒಂದೊಂದು ಗಮನಿಸೋದೇನಂದ್ರೆ, ಹೆಣ್ಮಕ್ಳು ಎಷ್ಟು ರೆಡಿಯಾಗಿ ಎಲ್ಲ ಫುಲ್ ಸೆಲೆಬ್ರೇಷನ್ ಮಾಡಾಗ ಯಾಕೆ ಬರ್ತಾರ ಅಂದ್ರೆ, ಅವ್ರ ಗುಣನೇ ಹೆಂಗದ್ರಿ, ಬಹಳ ಸೆಲೆಬ್ರೇಷನ್ ಮಾಡಾಗಿರ್ತಾರ ಅವ್ರು ಎಲ್ಲ. ಯಾವಾಗ್ಲೂ ಯಾವುದೇ ಶೋ ಮಾಡ್ಲಿ, ಎಲ್ಲಾ ಶೋಗಳು ಹೆಣ್ಮಕ್ಳಿಗೆ ಸಂಬಂಧಿಸಿದ್ದೇ ಇರ್ತಾವ. ನಮ್ ತಂಗಿ ಬರ್ತ್ಡೇ ಆದ ಸ್ಟ್ಯಾಂಡ್ ಅಪ್ ಮಾಡು, ಒಬ್ರೊಬ್ರು US ಒಳಗೆ ಕೂತ್ಕೊಂಡು ನಮ್ಮ ಅತ್ತಿ ಬರ್ತ್ಡೇ ಆದ ಬಂದು ಹೋಗಿ ಸ್ಟ್ಯಾಂಡ್ ಅಪ್ ಮಾಡ್ರಿ ಅಂತ ಕರೀತಾರ. ಇದುವರೆಗೂ ಸರ್ ಒಬ್ಬ ಮಗ ನಮ್ಮ ಮಾವನ್ ಬರ್ತ್ಡೇ ಆದ ಬಂದು ಸ್ಟ್ಯಾಂಡ್ ಅಪ್ ಮಾಡ್ರಿ ಅಂತ ಕರೀಲೇ ಇಲ್ಲ ನಮ್ಗೆ. ನಾನು ಯೋಚನೆ ಮಾಡಿದೆ, ಎದಕ್ಕೆ ಗಂಡಸರಿಗೆ ಯಾಕೆ ಇಷ್ಟು ಸೆಲೆಬ್ರೇಷನ್? ಅವಾಗ ಅರ್ಥ ಆಯ್ತು ನನಗೆ, ಈ ಗಂಡಸ್ ಜಾತಿ ಅನ್ನೋದಲ್ಲ ಎಲ್ಲ ಇದಕ್ಕೆ ಬರೀ ಪ್ರೀತಿ ಕೊಟ್ಟಷ್ಟೇ ಗೊತ್ತು. ಯಾರು ಅನ್ನಕತ್ತೀರಿ, ಬೇಕಿದ್ರೆ ನಿಮ್ ಗಂಡಕ್ಕೆ ಪ್ರೀತಿಯಿಂದ ಮಾತಾಡ್ಸ್ರಿ, ಕನ್ಫ್ಯೂಸ್ ಆಗ್ಬಿಡ್ತಾನವ. ಏನೋ ನಡೆದೋದಕ್ಕಿ ತಲೆಯಾಗ ಅಂತ ನಾವು. ನಮ್ಮ ಭಾರತದಾಗ ಸರ್ ವೈದ್ಯೋ ನಾರಾಯಣ ಹರಿ ಅಂತ ಅಂತಾರ, ದೇವರ ಹರಿ ಅಂತ. ಹಂಗೆ ಆಗ್ತದ ಬಾಬಾ, ವೈದ್ಯೋ ನಾರಾಯಣ ಹರಿ ಅಂತ ಅನ್ನೋ ದೇಶ ನಮ್ದೇ. ವೈದ್ಯರಿಗೆ ಏಟ್ ಬೀಳೋ ದೇಶನೂ ನಮ್ದೊಂದೇ ನೋಡ್ರಿ. ವೈದ್ಯರಿಗೆ ಯಾವ ದೇಶದಾಗ ಹೊಡೆಯಲ್ಲ, ನಮ್ ದೇಶದಾಗ ಒಂದೇ ಹೊಡಿತಿರ್ತಾರೆ. ಅದಕ್ಕೆ ಅವ್ರು ಡಾಕ್ಟರ್ ಹೇಳಿದೆ, ಸಮಸ್ಯೆ ಏನಂದ್ರೆ ನೀವು ಚೇಂಜ್ ಮಾಡ್ಕೋಬೇಕು ಲೈಫ್ ಸ್ಟೈಲ್ ಅಂತ. ನಿಮ್ಮ ಹೆಸರೇನು? ಡಾಕ್ಟರ್ ಸರಿತಾ ಕುಲಕರ್ಣಿ, ಡಾಕ್ಟರ್ ಅಂಬಿಕಾ, ಡಾಕ್ಟರ್ ಶರಣಯ್ಯ, ಹಿಂಗಿದ್ರೆ ಫುಲ್ ಡೇಂಜರಸ್ ಹೆಸರು ಇಟ್ಕೋಬೇಕು ಅವ್ರು. ಡಾಕ್ಟರ್ ಡೇಂಜರ್ ನಾಗ, ಆರ್ಥೋಪೆಡಿಷನ್ ಇದ್ದ, ಮೂಳೆ ತಜ್ಞ, ಎಲುಬು ಪುಡಿ ಪುಡಿ ಅಂತ ಬರೀಬೇಕು ಕೆಳಗ. ಹೃದ್ರೋಗ ತಜ್ಞ, ಹೃದಯ ಸಮುದ್ರ, ಕಲಕಿ ಟ್ಯಾಗ್ಲೈನ್, ಅವ್ ಮ್ಯೂಸಿಕ್ ಪ್ಲೇ ಆಗ್ತಿರ್ಬೇಕು ಅವ್ನಿಗೆ ಫುಲ್. ಡರ್ಮಟಾಲಜಿಸ್ಟ್, ಚರ್ಮ ಸುಲಿತೀನಿ. ಇಲ್ಲಾಂದ್ರೆ ಮಂದಿ ಸುಮ್ಮನೆ ಮೇಮೇಲೆ ಏರ್ ಹೋಗ್ತಾವ್ರಿ ಇವ್ ನಮ್ಗೆ. ಇಲ್ಲಾಂದ್ರೆ ಬೆಂಗಳೂರಾಗ ಹೆಂಗಿದ್ರೆ ಫುಲ್ IT ಅವ್ರು ಜಿಕ್ಕಿ ಮಂದಿ ಯಾರ, ಎಲ್ಲದಕ್ಕೂ ಒಂದು ಆ್ಯಪ್ ರೆಡಿ ಮಾಡ್ತಾರೆ. ಸ್ವಲ್ಪ ಡಾಕ್ಟರ್ಸ್ ಏನಾರ ಮಾಡ್ಕೊಡ್ಬೇಕು ನಾವು. ಈ ಗೂಂಡಾಗಳು ಖಾಲಿ ಇದಾರೆ ಎಲ್ಲ ರಿಟೈರ್ಡ್ ಆಗಿ, ಅವ್ರಿಗೂ ಪಾಪ ಕೆಲಸ ಸಿಗವಲ್ತು. ಒಂದು ಆ್ಯಪ್ ಮಾಡ್ಬಿಡ್ಬೇಕಪ್ಪ, bookmygunda.com. ಈ ಓಲಾಗಿಲ್ಲ ಎಲ್ಲ ತೋರಿಸ್ತಾವಲ್ಲ, ಹಂಗೆ ನೀವು ಯಾವನ್ನ ಒದಿಸ್ಬೇಕಿತ್ತು ಅಂದ್ರೆ ಇದರ ಹುಡುಕದ್ ಸರ್ಚ್ ಮಾಡೋದು. ನಿಯರ್ ಬೈ 500 ಮೀಟರ್ಸ್ ಆಗಿ ಯಾವನ ಇದಾನ ಅದನ್ನ ತೋರಿಸ್ಕೊತ ಹೋಗ್ತದೆ. ಬಟ್ ಏನಂತಂದ್ರೆ, ನಂಗೆ ಸೋಷಿಯಲ್ ಮೀಡಿಯಾದ್ದು ಬಹಳ ಇದೆ ಅನ್ಸೋದಂದ್ರೆ, ಇಷ್ಟು ಮಾಹಿತಿ ಕನ್ಫ್ಯೂಷನ್ ನಮ್ದು ಇಷ್ಟು ಡಿಸ್ಟ್ರಾಕ್ಟ್ ಮಾಡ್ತದಂದ್ರಿ. ನಮ್ ದೋಸ್ತ್ ಜೊತೆ ಮಾತಾಡ್ಕೊತ ಕೂತಿದ್ದೆ, ಆಲ್ ಆಫ್ ಅ ಸಡನ್, ಅಣ್ಣ ನಿಂಗೆ ಗೊತ್ತಾ ಬುರ್ಜ್ ಖಲೀಫಾ ಅದಲ್ಲ, ಅದ್ರ ಮ್ಯಾಲಿಂದ ನೀನ್ ಎಗರಿದ್ರೆ ಕೆಳಗೆ ಬಂದು ನೆಲಕ್ಕೆ ಬಿಡಿಯಕ್ಕೆ 20 ಸೆಕೆಂಡ್ ಹಿಡಿತದ ನಿನಗ ಅಂತ. ಎಂಥ ಅನವಶ್ಯಕ ಮಾಹಿತಿ ಇದು ತಗೊಂಡು ಏನ್ ಮಾಡ್ಬೇಕು? ಬುರ್ಜ್ ಖಲೀಫಾದಿಂದ, ಆಮೇಲೆ ಬುರ್ಜ್ ಖಲೀಫಾದಿಂದ ನಾನೇ ಎಗರಲಿ ಕೆಳಗ?
ಬಟ್ ಅದೇ ನನಗೆ ಏನ್ ಅನ್ಸಂದ್ರೆ ಈ ಹೆಂಗಾಗ್ಬಿಟ್ಟಂದ್ರೆ ನಮ್ಮ ಅಟೆನ್ಷನ್ ಆ ಕಡೆ ಹೊಂಟ್ಬಿಡೋದಲ್ಲ, ಎಲ್ಲರಿಗೂ ನಮ್ಮ ಅಟೆನ್ಷನ್ ಗ್ರಾಪ್ ಮಾಡ್ಬೇಕಾಗಿದೆ. ಎಲ್ಲರಿಗೂ ಹಿಡಿದಿಟ್ಕೋಬೇಕು. ಟಿವಿಯವರು ಹಂಗೆ ಮಾಡ್ತಾರೆ ಹೌದಾ? ಈ ಇಂಟರ್ನೆಟ್ ಆಗಂತೂ ಫುಲ್ ಈಗ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನಾರ್ಮಲ್ ನ್ಯೂಸ್ ಹಾಕೋದೇ ಇಲ್ರಿ, ನಾರ್ಮಲ್ ಇರ್ತದ ಅಷ್ಟೇ. ಅನುಶ್ರೀ ಅವರ ಪೇಮೆಂಟ್ ಕೇಳಿದ್ರೆ ಶಾಕ್ ಆಗ್ತೀರ ಅಂದ್ರೆ ಮಾತ್ರ ನೋಡ್ತಾರೆ. ಕಾಮಿಡಿ ಕಿಲಾಡಿ ನೋಡಿದ್ರೆ ನಕ್ಕು ನಲಿತೀರಾ ಅಂದ್ರೆ ಆಗಲ್ಲ. ಕಾಮಿಡಿ ಕಿಲಾಡಿ ರಹಸ್ಯ ತಿಳಿದ್ರೆ ಬೆಚ್ಚಿ ಬೀಳ್ತೀರಾ ಅಂತ. ಆ ಒಳಗೆ ಏನು ಬೆಚ್ಚಿ ಬೀಳದಿರೋದೇ ಇಲ್ರಿ, ಬರೀ ಟೈಮ್ ವೇಸ್ಟ್ ಆಗ್ತದೆ ಅಷ್ಟೇ ಅಲ್ಲಿ ಹೋಗ್ಬಂದ್ಮೇಲೆ. ನಾನು ಒಂದು ವಿಡಿಯೋ ಬಂದಿತ್ತು ಸಡನ್ ಆಗಿ, ಹೆಂಗ ನಾವು ಅಷ್ಟು ಬೆಚ್ಚಿ ಬೀಳ್ತೀರ ಶಾಕ್ ಆಗ್ತೀರ ಅಡ್ವರ್ಟೈಸ್ ಇದಾಗ್ಬಿಟ್ಟು ಅಡಿಕ್ಟ್ ಆಗಿವಿ ಅಂದ್ರೆ, ಲಾರಿ ಮತ್ತು ಬೈಕ್ ನಡುವಿನ ಆಕ್ಸಿಡೆಂಟ್ ನೋಡಿದ್ರೆ ಬೆಚ್ಚಿ ಬೀಳ್ತೀರ. 2 ನಿಮಿಷದ ವಿಡಿಯೋ. ನನಗೆ ಕುತೂಹಲ ತಡಿಯಕ್ಕಾಗ್ಲಿಲ್ಲ. ಓಪನ್ ಮಾಡಿದ್ರಿ ನಿಧಾನಕ್ಕೆ ಒಂದು ಪೂಲ್ ಮೇಲೆ ಹೊಂಟಾವ, ಆ ಕಡೆ ಲಾರಿ ಬರ್ತಾವ, ಈ ಕಡೆ ಬೈಕ್ ಹೋಗ್ತಾವ, ಲಾರಿ ಬರ್ತಾವ, ಬೈಕ್ ಹೋಗ್ತಾವ. 1-1.5 ನಿಮಿಷ ಆಯ್ತು, ಆಕ್ಸಿಡೆಂಟ್ ಆಗವಲ್ತು. ಲಾಸ್ಟಿಗೆ ಫುಲ್ ಸ್ಲೋ ಮೋಷನ್ ಆಗ್ಬಿಡ್ತು ವಿಡಿಯೋ. ಫುಲ್ ಡಡಂಗ್ ಡಡಂಗ್ ಅಂತ ಮ್ಯೂಸಿಕ್ ಹೊಡೆಯಕತ್ತಾನ. ನನಗೆ ಕುತೂಹಲ, ಈಗ ಆಗ್ತದ, ಇದಕ್ಕೆ ಗೊತ್ತದ. ಲಾಸ್ಟಿಗೆ ನೋಡ್ತೀನಿ ಅದು ತನ್ನ ಪಾಡಿಗೆ ಹೋಯ್ತು, ಇದು ತಿನ್ ಪಾಡಿಗೆ ಹೋಯ್ತು. ನನ್ನ ಮೇಲೆ ಆಶ್ಚರ್ಯ ಆಯ್ತು, ಯಾಕಂದ್ರೆ ಅದನ್ನ ನೋಡಿ ನನಗೆ ಖುಷಿ ಆಗ್ಬೇಕಿತ್ತಿಲ್ಲ, ಆಕ್ಸಿಡೆಂಟ್ ಆಗ್ಲಿಲ್ಲ ಅಂತಂದು. ಫೇಕ್ ವಿಡಿಯೋ ಏನಾಗಲೇ ಇಲ್ಲ ಇದಕ್ಕೆ ಅನ್ಕೊಂಡೆ. By that's been my time, guys. Thank you so much. ಎಚ್ಚರಿತ್ತು ಚಪ್ಪಾಳೆ ನಮ್ಮ ಜೂರಿ ಕಡೆಯಿಂದ ನಿಮಗಾಗಿ. ಸರ್ ಹೇಗಿತ್ತು? ಸ್ಟ್ಯಾಂಡ್ ಅಪ್ ಕಾಮಿಡಿ ಈಸ್ ಅ ವೆರಿ ವೆರಿ ಡಿಫಿಕಲ್ಟ್ ಆರ್ಟ್. ಮಿಮಿಕ್ರಿ ಬೇರೆ, ಯಾರ್ದೋ ಡೈಲಾಗ್ ಹೇಳೋದು, ಹೌದು ಆಕ್ಟರ್ಗಳನ್ನ ಇಮಿಟೇಟ್ ಮಾಡಲ್ಲ. ಬಟ್ ಇದರಲ್ಲಿ ಕಾನ್ಸ್ಟೆಂಟ್ ಆಗಿ ಸಮಾಜವನ್ನ ಅವ್ರು ಮಲಗುದ್ರು ಕನಸಲ್ಲಿ ಬಂದಿದ್ದು ಕಂಟೆಂಟೇ ಅವ್ರಿಗೆ. ಹೌದು ಹಿಂಗೆ ನಗ್ತಾ ಇರಿ, ಥ್ಯಾಂಕ್ ಯು ಸರ್, ನಗಿಸ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸರ್ ರಾಘವೇಂದ್ರ ಅವರೇ ನಮಸ್ಕಾರ. ನಿಮ್ಮ ಶೈಲಿನಲ್ಲಿ ಹೇಳ್ಬೇಕಾದ್ರೆ ಈ ಕಾಲದಲ್ಲಿ ಮಾತಾಡ್ತಾ ಇದ್ರೆ ಎಷ್ಟೊತ್ತು ಮಾತಾಡ್ತಾನೆ ಏನೋ ಅಂತ ಹೇಳ್ತಾರೆ, ಬಟ್ ನಿಮ್ದು ಅಪ್ಪ ಇನ್ನು ಮಾತಾಡ್ತಾನೆ ಇರಲಪ್ಪ ಅಂತ ಹೇಳ್ಬೇಕಾಗುತ್ತೆ. ಅಷ್ಟು ನೀವು ಎಲ್ಲಾರನ್ನು ಅಲ್ಲಿ ಸೆಳೆದಿಟ್ಕೊಂಡಿರ್ತೀರಾ. ಗಾಡ್ ಬ್ಲೆಸ್ ಯು ವಿತ್ ಮೋರ್ ಅಂಡ್ ಮೋರ್ ಅಂಡ್ ಮೋರ್ ಅಂಡ್ ಥಾಟ್ಸ್. ಇನ್ನೂ ಒಳ್ಳೊಳ್ಳೆ ಥಾಟ್ಸ್ ಬರಲಿ, ಟ್ಯೂಷನ್ಸ್ ಬರಲಿ ಅಂತ ಕೇಳ್ಕೊಂಡು. ಗಾಡ್ ಥ್ಯಾಂಕ್ ಯು ಸೊ ಮಚ್. ವೆರಿ ನೈಸ್. ರಕ್ಷಿತಾಂಬೆ ಅವ್ರದ್ದು ಬರೀ ಎಂಟರ್ಟೈನಿಂಗ್ ಆಗಿರಲ್ಲ. ಹಿಸ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಇಸ್ ಜಸ್ಟ್ ನಾಟ್ ಅಬೌಟ್ ಎಂಟರ್ಟೈನ್ಮೆಂಟ್. ಅದ್ರಲ್ಲಿ ಯಾವಾಗ್ಲೂ ಒಂದು ಹಿಡನ್ ಮೆಸೇಜ್ ಇರುತ್ತೆ ಅಥವಾ ಏನಾದ್ರೂ ಒಂದಿರುತ್ತೆ. ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಐ ಆಮ್ ಶೂರ್ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಜಾಬ್. ಅ ಲಾಟ್ ಆಫ್ ಫನ್ ಅಂಡ್ ಅ ಲಾಟ್ ಆಫ್ ಎಂಟರ್ಟೈನ್ಮೆಂಟ್ ಜಸ್ಟ್ ಟು ಸಿ ಯು ಪರ್ಫಾರ್ಮ್. ಥ್ಯಾಂಕ್ ಯು ರಾಘವೇಂದ್ರ ಆಚಾರ್ಯ. ಥ್ಯಾಂಕ್ ಯು. ಪ್ರೇಮ್ ಸರ್, ರಾಘವೇಂದ್ರ ಅವರ ಸ್ಟ್ಯಾಂಡ್ ಅಪ್ ಕಾಮಿಡಿ ಹೇಗೆ ಅಂದ್ರೆ ಕೆಲವೊಂದಷ್ಟು ಜನಕ್ಕೆ ಮಾತ್ರ ಸೀಮಿತ ಆಗಿತ್ತು. ಈ IT ಸೆಕ್ಟರ್ ಅವ್ರಿಗೆ, ತುಂಬಾ ಅಫಿಷಿಯಲ್ ವರ್ಗದವ್ರಿಗೆ, ಅಂದ್ರೆ ತುಂಬಾ ಜೋರ್ ಕಾಮಿಡಿಗಳು ಅವ್ರಿಗೆ ಇಷ್ಟ ಆಗಲ್ಲ. ಈ ತರ ಲೈಟ್ ಕಾಮಿಡೀಸ್ ಅವ್ರಿಗೆ ಇಷ್ಟ ಆಗುತ್ತೆ, ಅಂತವ್ರಿಗೆ ಇಷ್ಟ ಆಗಿತ್ತು. ಆದ್ರೆ ಈಗ ಏನಂದ್ರೆ ಎಂಟೈರ್ ಎಲ್ಲಾ ತರ ವರ್ಗದವರು ಸಹ ಅದನ್ನ ಎಂಜಾಯ್ ಮಾಡಕ್ ಶುರು ಮಾಡಿದ್ದಾರೆ. ನಮ್ಮ ವೇದಿಕೆಯ ಹೆಮ್ಮೆಯ ಪ್ರತಿಭೆ ನೀವು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಿ ಹೇಳಿ ಮಹಾಗುರುಗಳೇ. ಈಗ ರಾಘವೇಂದ್ರಾಚಾರ್ಯ ನಮಸ್ಕಾರ ಸರ್. ಫಸ್ಟ್ಲಿ ನಾನು ನಿಮ್ಮ ಫ್ಯಾನ್. ಥ್ಯಾಂಕ್ ಯು. ನಮ್ಮ ಮನೇಲಿ ನನ್ನ ಹೆಂಡತಿ ಕಾಮಿಡಿ ಕಿಲಾಡಿಗಳ ಎಲ್ಲ ಟೀಮ್ ಕಿಟ್ಸ್ ಎಲ್ಲ ನೋಡ್ತಾಳೆ ಅವಳು. ನಾನು ನೀವು ಬರೋದು ಕಾಯ್ತಿರ್ತೀನಿ. ಥ್ಯಾಂಕ್ ಯು ಸರ್. ನಿಮ್ಮನ್ನು ನೋಡಿ ನಿಮ್ಮ ಪೋರ್ಷನ್ ಮುಗಿದ್ಮೇಲೆ ನನ್ನ ಕೆಲಸದ ಮೇಲೆ ಹೋಗ್ಬಿಡೋದು. ನಾನು ನಿಮ್ಮ ಅಭಿಮಾನಿ. ಥ್ಯಾಂಕ್ ಯು ಸರ್.